ಮನೆ ಪೇಪರ್ ಹಾಕ್ಬಿಟ್ಟು ಬೆಡ್ಗಳೆಲ್ಲ ಕ್ಲೀನಾಗಿ ರೆಡಿ ಮಾಡಿಕೊಡೋನು ಮಾಡಿದ್ರೆ ಅಷ್ಟು ಏನಾನ ಉಳ್ತದ ಅಂತ ನೀವು ಕೇಳಿದ್ರೆ ಟಮಾಟನ ಉಳ್ತಾ ಇರೋದು. ಇದ್ರ ಹೆಸರು ಬಂದು ಯೋಗಿ ಒಂದು ನಾರು ಬಂದು ₹1.20 ಕೊಡೋನು ಬೀಳ್ತೈತೆ. ಇವತ್ತು ಕರೆಕ್ಟಾಗಿ 4200 ನಾರು ಕೊಡೋನು ತರ್ಸವನೆ. ಕರೆಕ್ಟಾಗಿ ಇದು 42 ಬೆಡ್ ಕೊಡೋನು ಬಿದ್ದೈತೆ. ಸೆಮ್ ಟು ಎಷ್ಟು ಕಣ ಉಳ್ತದ ಅಂತ ನೀವು ಕೇಳಿದ್ರೆ ಒಂದು ರೆಡಿಕ ಒಂದು ನಾರು ಕೊಡೋನು ಉಳ್ತಾ ಇರೋದು. ಊತಿರೋ ನಾರುಗಳು ಇದೇ ತರ ಕೊಡೋನು ಇದ್ವು, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ಅಷ್ಟಿದ್ರು ನೂತಿದ್ದು ಹೆಂಗಸರು ಬಂದಿದ್ರು, ಬಟ್ ಅವ್ರದ್ದು ವಿಡಿಯೋ ಮಾಡಕ್ ಹೋಗಿಲ್ಲ. ಇದನ್ನೆಲ್ಲ ಮಾಡಕ 11:30 ಆಗಿತ್ತು. ಹಂಗೆ ನಮ್ಮ ಫ್ರೆಂಡ್ ಉಲ್ಲೋರ್ಗೆ ತಗ್ಬೇಕು ಬಂದು ನಾನು ಕೂಡ ಹೋಗಿದ್ದೆ. ಅದೇ ಜೊತೆಗೆ ನಮ್ಮ ಪುಲಿ ಕೂಡ ಇದ್ದು. ಸೆಮ್ ಟು ಉಲ್ಲೋರ್ಗೆಲ್ಲ ಸಾಕು ಟೈಮ್ ನೋಡಿದೆ 12:30 ಕೂಡ ಆಗಿತ್ತು. ನಮ್ಮ ಪಕ್ಕದವ್ರದಾಗ ನಮ್ಮ ತಾತನಿದ್ದಲ್ಲ, ಈ ಬಾರ ಕ್ಯಾಪ್ಸಿಕಮ್ ಬರಬೇಕು ಸುತ್ತಾಗ್ಬಿಟ್ಟಿದ್ದೀನಿ ಒಬ್ಬನೇ ಒತ್ತು ಅನ್ನೋ ಪುಲಿನ ನಾನು ಇಬ್ರು ಕೂಡ ಹೋಗಿದ ತಕ್ಷಣ ಬಿಡಿ ಹೊಡೆದ್ಬಿಟ್ಟು ಒಂದು ಮಾತು ಹೇಳ್ದ, ನೀವೇ ಕೇಳಿಸ್ಕೊಳ್ಳಿ. ನಾವು ಫಸ್ಟ್ ಅರ್ಧ ತೋಟ ಕ್ಯಾಪ್ಸಿಕಮ್ ಕೂಡ ಕಿತ್ತಾಕಿದ್ರು. ಕಿತ್ತಿರೋ ಕಾಯಿಲೆ ಎತ್ಕೊಂಡ್ಬಂದು ರಾಶಿ ಮೇಲೆ ಹಾಕ್ಬಿಟ್ಟು ಹಂಗೆ ನಮ್ಮ ಪುಲಿ ತೂಕ ಹಾಕೋದು. ಎಷ್ಟು ಕೆಜಿ ಅವನಂತ ನಿಮ್ ಕ್ಯಾರೆಕ್ಟರ್ ಗೊತ್ತಿರೋ ಕಮೆಂಟ್ ಮಾಡಿ ಅಂತ ಹೇಳಿ ಇಷ್ಟಪಡ್ತೀನಿ. ಅದೇ ತರ ಈ ಕಡೆ ಗ್ರೇಡಿಂಗ್ ಕೂಡ ಮಾಡ್ಕೊಂತ ಇದ್ರು. ನಮ್ಮ ತಾತನ ಕಣ್ಣು ಮೇಲೆ ರೆಪ್ಪೆ ಹಾಕ್ದಿರಾ ಕಣ್ಣಾಯಿಸಿ ನೋಡ್ತಾ ಇದ್ದೋ. ಯಾಕಂತಂದ್ರೆ ಬೆಳೆದವನೆಲ್ಲ ಕಷ್ಟ ಸುಖ ಗೊತ್ತಿರ್ತೈತೆ, ಅದಕ್ಕೋಸ್ಕರ ಹಂಗೆ ಸೆರೆಮ್ಟು ಇಷ್ಟನ ಒಂದು ಬಾಕ್ಸ್ ತುಂಬದಂತ ನೀವು ಕೇಳಿದ್ರೆ 30 kg 200 ಗ್ರಾಮ್ ಕೂಡ ತುಂಬ್ತಾರೆ. ರೇಟ್ ಕ್ಯಾಪ್ಸಿಕಮ್ ಕೊಟ್ಟಿರ್ತಂದ್ರೆ ಇವತ್ತು ₹55 ₹60 ಕೂಡ ಹೋಗೈತಂತೆ. ಸೆರೆಮ್ಟು ಕ್ಯಾಪ್ಸಿಕಮ್ ಮಾರ್ಕೆಟ್ ಕಡೆ ಹೋದ್ರೆ ಈ ಕಡೆ ಟೊಮೆಟೊ ಕೂಡ ಬಿಡಿಸಿದ್ನು. ನಮ್ಮ ತಾತನ ಲಾಸ್ಟ್ ಆಗ ಕೂಲಿಯರು 3-4 ಮೂಟೆ ಕೂಡ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರು. ಬಿಟ್ಟಿರೋ ಮೂಟೆಗಳು ಪುಲಿ ಕೂಡ ತುಂಬ್ಕೊಂಬತ್ತಾ ಇದ್ನು. ನಾನು ಕೂಡ ತುಂಬ್ಕೊಂಬಂದು ಎತ್ಕೊಂಬಂದು ರಾಶಿ ಮೇಲೆ ಕೂಡ ಆಗ್ತಾ ಇದ್ರೆ ಅಷ್ಟು ಎಷ್ಟನ ಇವತ್ತು ರೇಟ್ ಹೋಗ್ತಾ ಇದ್ದು ಟೊಮೆಟೊ ಅಂತ ನೀವು ಕೇಳಿದ್ರೆ ಕರೆಕ್ಟ್ ₹350 ₹400 ಕೂಡ ಹೋಗ್ತೈತೆ ಒಂದು ಬಾಕ್ಸ್. ಎಷ್ಟು ಇಲ್ಕೊಂಡು ಹೋಗ್ತಾ ಇದ್ದು ಬಾಕ್ಸ್ ಅಂತ ನೀವು ಕೇಳಿದ್ರೆ ಕೋಲಾರ ಮಾರ್ಕೆಟ್ ಹೋಗ್ತಾ ಇದ್ದೋ VGP ಅನ್ನೋ ಕಂಪ್ನಿ ಕೂಡ ಹೋಗ್ತಾ ಇತ್ತು. ರೇಟ್ಗಳ ತುಂಬಿಟ್ಟಿದ್ದೆ. ನಾನು ತೋಟದ ಹತ್ರ ಬರ್ಬಿಟ್ಟು ನಮ್ಮ ಮನ್ಮಂದ್ ಬೆಸ್ಟ್ ಕೂಡ ಬಂದಿದ್ರು. ಅವರು ಬಂದಿದ್ದ ಪಾಪ ನಮ್ಮ ಖುಷಿ ಅನ್ನೋದಾಗ ಸ್ವಲ್ಪ ಈಜಾಡ್ಕೊಂಡು ಮನೆಗೆ ಹೋಗಕ್ಕೆ 7:30 ಕೂಡ ಆಗಿತ್ತು. ಇವತ್ತಿನ ಕತೆ ಇಷ್ಟು, ನಾಳೆ ಸಿಗ್ತೀನಿ ಫ್ರೆಂಡ್ಸ್.